ಈಗ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನನಗೆ ಹೇಗಾಗ್ತಿತ್ತು ಅಂದರೆ ನಿಮ್ಮ ರೀಲ್ಸ್ ಎಲ್ಲ ನೋಡಿಬಿಟ್ಟು ನಾನೇ ಜಪಾನಲ್ಲಿ ಇದ್ದೇನೇನೋ, ನಾನು ಆ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೇನೋ ಅಂತ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ನೀವು ಜಪಾನಲ್ಲಿ ಇದ್ದವರು ಎಲ್ಲ ಪ್ಲೇಸಸ್ ನೋಡಿದ್ದೀರಾ, ಅಲ್ಲಿದ್ದು ಫುಡ್ಡು ಅಥವಾ ಎಲ್ಲನೂ ನೋಡಿದ್ದೀರಾ, ಜಪಾನ್ನ ವಿಶೇಷತೆಗಳೇನು ಅನ್ನೋದು ನಿಮಗೆ ಗೊತ್ತು. ಈಗ ನಿಮ್ಮ ಬಾಯಲ್ಲಿ ಕೇಳೋದಾದ್ರೆ ಜಪಾನ್ ನಿಮ್ಗೆ ಹೇಗೆ ಅನಿಸ್ತು ಅಂತ? ಜಪಾನಲ್ಲಿ ನಂಗೆ ಬಹಳ ಇಡಿಸಿದ್ದು ಅಂದರೆ ಶಿಸ್ತು. ಯಾವುದೇ ಜಾಗಕ್ಕೆ ಹೋದ್ರೂ ಶಿಸ್ತನ್ನು ನೋಡ್ಬೋದು. ಅದನ್ನು ಇಲ್ಲಿ ಶಾಲೆಗಳಲ್ಲೇ ಕಲಿಸಿದ್ದಾರೆ. ಜಪಾನಿಯರು ನಮ್ಮ ಥರ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸೋದಿಲ್ಲ ಹೆಚ್ಚಾಗಿ. ಹಾಗೆ ನಮ್ಮಷ್ಟು ಖಾರ ಆಗಿರ್ಬೋದು, ಮತ್ತು ಸ್ವೀಟ್ ಕೂಡ ಅಷ್ಟೇ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ಕೋವಿಡ್ ಟೈಮ್ನಲ್ಲಿ ನನಗೆ ಕೆಲವರೆಲ್ಲ ಮೆಸೇಜ್ ಮಾಡ್ತಾಯಿದ್ರು, ಹೇಗಿದೆ ಪರಿಸ್ಥಿತಿ, ಜಪಾನ್ಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ ಎಲ್ಲ. ಜಪಾನ್ನಲ್ಲಿ ಟೂರಿಸಂ ಪ್ಲೇಸಸ್ ಅಂತ ಹೇಳಿದ್ರೆ ಯಾವುದೆಲ್ಲ ಒಂದು 5 ಪ್ಲೇಸ್ ಆಗಿರ್ಬೋದು, ಈ ಜಾಗಕ್ಕೆ ಹೋಗಲೇಬೇಕು, ಇದು ತುಂಬ ಚೆನ್ನಾಗಿದೆ ಅಂತ ಹೇಳೋದು? ಯೋಯೋಗಿ ಪಾರ್ಕ್ ಅಂತ ಇದೆ, ಮತ್ತು ಅಸಾಕುಸಾ ಟೆಂಪಲ್ ತುಂಬ ಫೇಮಸ್ಸು. ಯಾರೇ ಬಂದರೂ ಟೋಕಿಯೋಗೆ ಅಸಾಕುಸಾ ಟೆಂಪಲ್ಗೆ ಹೋಗ್ತಾರೆ. ಯಾವಾಗ್ಲೂ ಕ್ರೌಡ್ ಇರುವಂಥ ಟೆಂಪಲ್ಲು. ಒಂದೆರಡು ಹೆಸರು ಹೇಗಿರ್ತದೆ ಅಂತ ಹೇಳಿ ಕೇಳೋದು ಅದರಲ್ಲಿ? ಅರಿಸಾ-ಸಾನ್, ನಿಕ್ಕಿ-ಸಾನ್, ಸಕುರಾ-ಸಾನ್. ಹೀಗೆ ಜಪಾನಲ್ಲಿ ಆ್ಯನಿಮೇಷನ್ ಕ್ರೇಜ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಕೆಲವೊಂದು ಸಿನಿಮಾ ಬಿಡುಗಡೆ ಆಗೋ ಸಮಯದಲ್ಲಿ ಆ ಒಂದು ವೇಷಭೂಷಣಗಳನ್ನು ಧರಿಸ್ಕೊಳ್ಳೋ ಅಂಥದ್ದು, ಕೆಲವೊಂದು ಏರಿಯಾಗಳಿದೆ ಅಲ್ಲಿ ಹಬ್ಬಗಳು ನಡೆಯುತ್ತೆ, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಭಾರತದವ್ರು ಸಿಕ್ಕರೆ ನಮಗೆ ತುಂಬ ಖುಷಿ ಆಗಿಬಿಡುತ್ತೆ. ಯಾರಾದರೂ ನಮ್ಮ ಭಾಷೆನ ಮಾತಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.